ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಂತೆಲ್ಲ ಕುತೂಹಲಕ್ಕೆ ಕಾರಣವಾಗುವ ಕೆಲ ವಸ್ತುಗಳು, ಅದರಲ್ಲೂ ಐತಿಹಾಸಿಕ ಮಹತ್ವವುಳ್ಳ ವಸ್ತುಗಳಿರಬಹುದಾ ಅನ್ನೋ ರೀತಿಯ ವಸ್ತುಗಳು ಪತ್ತೆಯಾಗ್ತಾ ಇದೆ. ಇವತ್ತು ಕೂಡ ಉತ್ಖನನ ನಡೆದ ಸಂದರ್ಭದಲ್ಲಿ ಒಂದಷ್ಟು ಕಲ್ಲಿನ ಶಿಲೆಗಳು ಪತ್ತೆಯಾಗಿದೆ. ಐತಿಹಾಸಿಕ ದೇವಸ್ಥಾನಕ್ಕೆ ಬಳಸುವ ಅಲಂಕಾರಿಕ ಕಲ್ಲಿನ ಶಿಲೆಗಳ ರೀತಿಯ ಕಲ್ಲುಗಳು ಪತ್ತೆಯಾಗಿರೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಮುಂದುವರೆದಿದೆ. ಬ್ಲಾಕ್ ಎ ನಲ್ಲಿ ಅಡಕೆ ಆಕಾರದ ಅಪರೂಪದ ಶಿಲೆ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇವರಿಗೆ 42ಕ್ಕೂ ಹೆಚ್ಚು ಹಳೆ ಕಾಲದ ವಸ್ತುಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂತ ಅಪರೂಪ ಹಾಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಕಲ್ಲಿದು ಅಡಕೆ ಮಾದರಿಯಲ್ಲಿ ಆಕಾರದಲ್ಲಿರತಕ್ಕಂತ ಕಲ್ಲು ಪತ್ತೆಯಾಗಿದೆ. ಇದುವರೆಗೆ 42ಕ್ಕೂ ಹೆಚ್ಚು ಹಳೆಯ ಕಾಲದ ವಸ್ತುಗಳು ಉತ್ಖನನದ ಭಾಗವಾಗಿ ಲಭ್ಯವಾಗಿರೋದು. ಬ್ಲಾಕ್ ಎ ನಲ್ಲಿ ಪತ್ತೆಯಾದ ಈ ಅಡಕೆ ಆಕಾರದ ಅಪರೂಪದ ಶಿಲೆ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇರುವಂತದ್ದು. ಏನು 10x10 ನಲ್ಲಿ ಮಾಡಬೇಕಂತ ಹೇಳಿ ನಾವೇನ್ ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದ್ರೆ ಈ ಒಂದು ಗೋಡೆಗಳೇನಿದಾವೆ, ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1, ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರಬಹುದು. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಗಾತ್ರದ ಅಂದ್ರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂತ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂತ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂತ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂತಹ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾಣಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದ್ರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದ್ರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಂತೆಲ್ಲ ಕುತೂಹಲಕ್ಕೆ ಕಾರಣವಾಗುವ ಕೆಲ ವಸ್ತುಗಳು, ಅದರಲ್ಲೂ ಐತಿಹಾಸಿಕ ಮಹತ್ವವುಳ್ಳ ವಸ್ತುಗಳಿರಬಹುದಾ ಅನ್ನೋ ರೀತಿಯ ವಸ್ತುಗಳು ಪತ್ತೆಯಾಗ್ತಾ ಇದೆ. ಇವತ್ತು ಕೂಡ ಉತ್ಖನನ ನಡೆದ ಸಂದರ್ಭದಲ್ಲಿ ಒಂದಷ್ಟು ಕಲ್ಲಿನ ಶಿಲೆಗಳು ಪತ್ತೆಯಾಗಿದೆ. ಐತಿಹಾಸಿಕ ದೇವಸ್ಥಾನಕ್ಕೆ ಬಳಸುವ ಅಲಂಕಾರಿಕ ಕಲ್ಲಿನ ಶಿಲೆಗಳ ರೀತಿಯ ಕಲ್ಲುಗಳು ಪತ್ತೆಯಾಗಿರೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಮುಂದುವರೆದಿದೆ. ಬ್ಲಾಕ್ ಎ ನಲ್ಲಿ ಅಡಕೆ ಆಕಾರದ ಅಪರೂಪದ ಶಿಲೆ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇವರಿಗೆ 42ಕ್ಕೂ ಹೆಚ್ಚು ಹಳೆ ಕಾಲದ ವಸ್ತುಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂತ ಅಪರೂಪ ಹಾಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಕಲ್ಲಿದು ಅಡಕೆ ಮಾದರಿಯಲ್ಲಿ ಆಕಾರದಲ್ಲಿರತಕ್ಕಂತ ಕಲ್ಲು ಪತ್ತೆಯಾಗಿದೆ.
ಇದುವರೆಗೆ 42ಕ್ಕೂ ಹೆಚ್ಚು ಹಳೆ ಕಾಲದ ವಸ್ತುಗಳು ಉತ್ಖನನದ ಭಾಗವಾಗಿ ಲಭ್ಯವಾಗಿರೋದು. ಬ್ಲಾಕ್ ಎನಲ್ಲಿ ಪತ್ತೆಯಾದ ಈ ಅಡಕೆ ಆಕಾರದ ಅಪರೂಪದ ಶಿಲೆ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ಏನು 10x10 ಅಲ್ಲಿ ಮಾಡ್ಬೇಕಂತ ಹೇಳಿ ನಾವೇನ್ ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದ್ರೆ ಈ ಒಂದು ಗೋಡೆಗಳೇನಿದಾವೆ ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ A1 ಬ್ಲಾಕ್ ಏನಿದೆ ಈ ಒಂದು ಬ್ಲಾಕ್ ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರಬಹುದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಗಾತ್ರದ ಅಂದ್ರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಪೂರ್ಣವಾಗಿ ಹೇಳಬೇಕು ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತಾವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂತ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂತ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂತ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂತಹ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾನಿಪೀಠ ಆಗಿರ್ಬೋದು, ನಾಗರಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದ್ರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದ್ರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಾನೆ ಹೇಳಬಹುದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಂತೆಲ್ಲ ಕುತೂಹಲಕ್ಕೆ ಕಾರಣವಾಗುವ ಕೆಲ ವಸ್ತುಗಳು, ಅದರಲ್ಲೂ ಐತಿಹಾಸಿಕ ಮಹತ್ವವುಳ್ಳ ವಸ್ತುಗಳಿರಬಹುದಾ ಅನ್ನೋ ರೀತಿಯ ವಸ್ತುಗಳು ಪತ್ತೆಯಾಗ್ತಾ ಇದೆ. ಇವತ್ತು ಕೂಡ ಉತ್ಖನನ ನಡೆದ ಸಂದರ್ಭದಲ್ಲಿ ಒಂದಷ್ಟು ಕಲ್ಲಿನ ಶಿಲೆಗಳು ಪತ್ತೆಯಾಗಿದೆ. ಐತಿಹಾಸಿಕ ದೇವಸ್ಥಾನಕ್ಕೆ ಬಳಸುವ ಅಲಂಕಾರಿಕ ಕಲ್ಲಿನ ಶಿಲೆಗಳ ರೀತಿಯ ಕಲ್ಲುಗಳು ಪತ್ತೆಯಾಗಿರೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಮುಂದುವರೆದಿದೆ. ಬ್ಲಾಕ್ ಎನಲ್ಲಿ ಅಡಕೆ ಆಕಾರದ ಅಪರೂಪದ ಶಿಲೆ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇವರಿಗೆ 42ಕ್ಕೂ ಹೆಚ್ಚು ಹಳೆ ಕಾಲದ ವಸ್ತುಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿರತಕ್ಕಂತ ಅಪರೂಪ ಹಾಗೆ ಕುತೂಹಲ ಕಾರಣವಾಗ್ತಾ ಇರುವ ಕಲ್ಲಿದು ಅಡಕೆ ಮಾದರಿಯಲ್ಲಿ ಆಕಾರದಲ್ಲಿರತಕ್ಕಂತ ಕಲ್ಲು ಪತ್ತೆಯಾಗಿದೆ. ಇದುವರೆಗೆ 42ಕ್ಕೂ ಹೆಚ್ಚು ಹಳೆ ಕಾಲದ ವಸ್ತುಗಳು ಉತ್ಖನನದ ಭಾಗವಾಗಿ ಲಭ್ಯವಾಗಿರೋದು. ಬ್ಲಾಕ್ ಎನಲ್ಲಿ ಪತ್ತೆಯಾದ ಈ ಅಡಕೆ ಆಕಾರದ ಅಪರೂಪದ ಶಿಲೆ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 12 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರಬಹುದು 4x4 ಕೂಡ ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ಏನು 10x10 ಅಲ್ಲಿ ಮಾಡ್ಬೇಕಂತ ಹೇಳಿ ನಾವೇನ್ ನಿಂತ್ಕೊಂಡಿದ್ದೇವೆ, ಈ ಒಂದು ಪ್ಲಸ್ ಮಾರ್ಕ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಲು ಕೂಡ ಇವಾಗ ಕಾರ್ಮಿಕರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇದನ್ನು ಫೋಟೋಗ್ರಫಿ ಮಾಡಬೇಕು ಮತ್ತು 10 ಅಡಿ ಆದ ನಂತರ ಏನು ಈ ಒಂದು ಉತ್ಖನನ ಕಾರ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಆದ್ರೆ ಈ ಒಂದು ಗೋಡೆಗಳೇನಿದಾವೆ
ಇದ್ದಾರೆ. ಈ ಗೋಡೆಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಇವಾಗ ಲಭ್ಯವಾಗ್ತಾ ಇದ್ದಾವೆ. ಎ ಮತ್ತು A1 ಬಿ ಮತ್ತು B1 ರೀತಿಯಲ್ಲಿ ಈ ರೀತಿ 4 ಬಾಕ್ಸ್ ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ ನಲ್ಲಿ ಇವಾಗ ಅಪರೂಪದ ಪ್ರಾಚ್ಯಾವಶೇಷ ಕೂಡ ಇಲ್ಲಿ ಪತ್ತೆ ಆಗ್ತಾ ಇರಬಹುದು. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಗಾತ್ರದ ಅಂದ್ರೆ ಅಡುಗೆ ಗಾತ್ರದ ಈ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈ ಒಂದು ಪ್ರಾಚ್ಯಾವಶೇಷ ಏನು ದೇವಸ್ಥಾನಗಳಿಗೆ ಬಳಕೆ ಮಾಡುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಪೂರ್ಣವಾಗಿ ಹೇಳಬೇಕು, ಇದರ ಮಧ್ಯಭಾಗದಲ್ಲಿ ಕೂಡ ಒಂದು ಹೋಲ್ ಇದೆ. ಹೀಗಾಗಿ ಇದು ಏನು ದೇವಸ್ಥಾನದ ಶಿಲೆಗಳೇನಿರ್ತಾವೆ ಆ ಶಿಲೆಗಳಿಗೆ ಏನು ಅಳವಡಿಕೆ ಮಾಡಿರುವಂತಹ ಪ್ರಾಚ್ಯಾವಶೇಷ ಅಂತ ಹೇಳಿ ಕೂಡ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಲಕ್ಕುಂಡಿ 9, 10 ಮತ್ತು 14ನೇ ಶತಮಾನದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಗತವೈಭವದಿಂದ ಈ ಒಂದು ಲಕ್ಕುಂಡಿ ಗ್ರಾಮ ಮೆರೆದಿತ್ತು. ಅದಾದ ನಂತರ ಕೂಡ ಲಕ್ಕುಂಡಿ ಮೇಲೆ ಕೂಡ ಸಾಕಷ್ಟು ಯುದ್ಧಗಳಾದವು. ಅಂತ ಸಮಯದಲ್ಲಿ ಏನು ಈ ಒಂದು ದೇವಸ್ಥಾನ ಹಾಳಾದಂತ ಸಮಯದಲ್ಲಿ ಏನು ಪ್ರಾಚ್ಯಾವಶೇಷಗಳು ಲಕ್ಕುಂಡಿ ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವಾಗ ಉತ್ಖನನ ಸ್ಥಳದಲ್ಲಿ ಕೂಡ ಈ ರೀತಿ ಒಂದು ಪ್ರಾಚ್ಯಾವಶೇಷ ಇವಾಗ ಪತ್ತೆಯಾಗಿದೆ. 12ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಅಂತ ಸಮಯದಲ್ಲಿ ಏನು ಈ ಗೋಡೆಗಳನ್ನು ತೆರವು ಮಾಡುವಂತಹ ಸಮಯದಲ್ಲಿ ಈ ಒಂದು ಪ್ರಾಚ್ಯಾವಶೇಷ ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಕಳೆದ 12 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಈವರೆಗೂ ಕೂಡ 43ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಶಿವನ ಪಾನಿಪೀಠ ಆಗಿರ್ಬೋದು, ನಾಗರ ಮೂರ್ತಿ ಆಗಿರ್ಬೋದು, ಹೀಗೆ ಹಲವು ಕೂಡ ಪ್ರಾಚ್ಯಾವಶೇಷಗಳು ಸಿಕ್ಕಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಡೀಪ್ ಅಂದ್ರೆ 10 ಅಡಿಯಷ್ಟು ಮಣ್ಣನ್ನು ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಗೋಡೆಗಳನ್ನು ತೆರವು ಮಾಡಿದರೆ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಿಗುತ್ತಾವೆ ಎನ್ನುವ ಕುತೂಹಲ ಕೂಡ ಇಲ್ಲಿ ಕೆರಳಿಸ್ತಾ ಇದೆ ಅಂತಾನೆ ಹೇಳಬಹುದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.